ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ವೆರಿ ಗುಡ್ ಮಾರ್ನಿಂಗ್. ಇವತ್ತು ಮಂಡೇ. ಇವತ್ತು ಆಫೀಸ್ ಇಲ್ಲ, ರಜಾ. ನಮಗೇನೋ ಸಮ್ ಇನ್ಸ್ಪೆಕ್ಷನ್ ಮೀಟಿಂಗ್ ಇದೆ ಅಂತ. ಸೊ ಹಾಗಾಗಿ ಇವತ್ತು ಫುಲ್ಲು ಅಂದರೆ ಈ ಥರ ಸಿಗೋದು ತುಂಬ ರೇರು. ಹಾಗಾಗಿ ಆ್ಯಂಡ್ ಬೆಳಗ್ಗೆನೇ ನಾನು ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ. ಸೊ ದೋಸೆಗೆ ನೆನೆ ಹಾಕಿದೆ, ಒಂದು ಸಪ್ರೇಟ್ ಅಕ್ಕಿ ದೋಸೆ, ಒಂದು ಮಿಲೆಟ್ ದೋಸೆ. ಸೊ ಮಕ್ಕಳೇ ಬಾಕ್ಸಿಗೆ ತಿನ್ನೋಕ್ಕೆ ಮಿಲೆಟ್ಸ್ ದೋಸೆ ಹಾಕ್ತಾಯಿದ್ದೀನಿ, ಅಪ್ಪಂಗೆ ಅಕ್ಕಿ ದೋಸೆ. ಈಗ ಆಲೂಗಡ್ಡೆ ಬೇಯಿಸಿಟ್ಟಿದ್ದೀನಿ, ಆಲೂಗಡ್ಡೆ ಪಲ್ಯ ಮಾಡ್ತಾಯಿದ್ದೀನಿ. ಚಟ್ನಿ ಪ್ರಿಪೇರ್ ಆಗಿದೆ ಆಗಲೇ. ಆ್ಯಂಡ್ ಇವತ್ತೊಂದು ಸ್ವಲ್ಪ ಕ್ಲೀನಿಂಗ್ ಮಾಡೋದೆಲ್ಲ ಇದೆ. ಹಬ್ಬಕ್ಕೆಲ್ಲ ಕ್ಲೀನಿಂಗ್ ಮಾಡ್ಕೋಬೇಕು. ಹೆಂಗೋ ಮಕ್ಕಳು ಇರೋಲ್ಲ, ಸೊ ಮಕ್ಕಳಿಗೆ ಕ್ಲೀನಿಂಗ್ ಮಾಡ್ಕೊಳ್ಳೋದು ಕಷ್ಟ. ಸೊ ಹೆಂಗೋ ರಜಾ, ಸೊ ಹಾಗಾಗಿ ಮಕ್ಕಳು ಇರಲ್ಲ. ಅವಳು ಲಶಿಕಾ ಬರೋಷ್ಟೊತ್ತಿಗೆ ನನ್ನದು ರೂಮ್ದು ವಾರ್ಡ್ರೋಬು, ಡ್ರಾಸು ಮತ್ತು ಡ್ರೆಸ್ಸಿಂಗ್ ಟೇಬಲಲ್ಲಿ ಡ್ರಾಸ್ ಎಲ್ಲ ಏನಿದೆ ವಾರ್ಡ್ರೋಬ್ಸು ಎಲ್ಲ ಫುಲ್ಲು ಕಂಪ್ಲೀಟಾಗಿ ಕ್ಲೀನ್ ಮಾಡ್ಕೊಳ್ಬೇಕು. ಎಲ್ಲ ಮೆಸ್ಸಿ ಆಗಿಬಿಟ್ಟಿದೆ. ಪೂರ್ತಿ ಮೆಸ್ಸಿ ಆಗಿಲ್ಲ, ನೋಡಿರ್ತೀರ ನೀವು ವ್ಲಾಗ್ಸಲ್ಲಿ. ಸೊ ಸ್ವಲ್ಪ ಟೈಟ್ ಆಗಿರೋ ಬಟ್ಟೆಗಳು ಲಶಿಕಾವು, ಸ್ವಲ್ಪ ಫೇಡ್ ಆಗಿರೋ ಅಂಥವೆಲ್ಲ ತೆಗೆದು ಹಾಕ್ಬಿಡ್ತೀನಿ ನಾನು ಸೈಡಿಗೆ. ಯಾವುದಾದ್ರೂ ಮಕ್ಳಿಗೆ ಕೊಡ್ತೀನಿ, ಇಲ್ಲ ಮಕ್ಳಿಗೂ ಕೊಡೋಕ್ಕಾಗ್ತದೆ ಅವೆಲ್ಲ ಫ್ಯಾಕ್ಟ್ರಿ ಕೊಟ್ಟು ಕಳಿಸ್ತೀನಿ, ಅಲ್ಲಿ ಯೂಸ್ ಮಾಡ್ಕೋತಾರೆ. ಅಂದರೆ ಈ ಬಟ್ಟೆಗಳನ್ನ ಬೇರೆದಕ್ಕೆ ರೀಯೂಸ್ ಮಾಡ್ಕೋತಾರೆ ಆ ಥರ. ಸೊ ಜಾಸ್ತಿ ಏನು ಆ ಥರ ಆಗಿರಲ್ಲ. ಸೊ ಕೆಲವೊಂದು ಮಾತ್ರ ಹಂಗಾಗಿರುತ್ತೆ. ಇನ್ನೆಲ್ಲ ಯಾವುದಾದ್ರೂ ಒಂದು ಅನಾಥಾಶ್ರಮಕ್ಕೆ ಕೊಟ್ಬಿಡ್ತೀನಿ ಮಕ್ಕಳಿಗೆ. ಸೊ ನೋಡಬೇಕು ಈ ಸಲ ಎಷ್ಟು ಹೋಗುತ್ತೆ ಗೊತ್ತಿಲ್ಲ. ಆಲ್ಮೋಸ್ಟ್ ಎಲ್ಲ ಅಷ್ಟೊಂದೇನಿಲ್ಲ, ಎಲ್ಲ ತೆಗೆದಿಡ್ತಾ ಇದ್ದೆ ಆವಾಗವಾಗ. ಸೊ ನಂದು ಡ್ರೆಸ್ಸಸ್ ಎಲ್ಲ ಸ್ವಲ್ಪ ಯಾವುದಾದ್ರು ಟೈಟ್ ಆಗಿದೆ ಅದೆಲ್ಲ ನೋಡ್ಕೋಬೇಕು. ಸೊ ಮತ್ತು ಈ ಸ್ಟೇಷ್ನರಿ ಐಟಮ್ಸ್ ಎಲ್ಲ ಫುಲ್ ಕಿತ್ತಾಕಿದ್ದಾರೆ, ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಸೊ ಹಾಗಾಗಿ ಇವತ್ತು ಸ್ವಲ್ಪ ಇವಳು ಬರೋಷ್ಟೊತ್ತಿಗೆ ಕೆಲಸ ಮುಗಿಸ್ಕೊಡ್ಬೇಕು. ಅಟ್ಲೀಸ್ಟ್ ಒಂದು ರೂಮ್ ಕಂಪ್ಲೀಟಾಗಿ ಕ್ಲಿಯರ್ ಆಗುತ್ತೆ. ಸೊ ಬನ್ನಿ, ಇವತ್ತು ಫುಲ್ ಡೇ ವ್ಲಾಗ್ ಹೇಗಿರುತ್ತೆ ನೋಡಿ. ದೋಸೆ ತಿಂತೀಯಾ? ಎಲ್ಲಿ ಕೂತ್ಕೊಂಡು ಏನು ಡ್ರಾಯಿಂಗ್ ಮಾಡ್ತಿರೋದು ನೋಡಿ. ಎಲ್ಲಿ ಕೂತ್ಕೊಂಡು ಡ್ರಾಯಿಂಗ್ ಮಾಡ್ತಾಯಿದ್ರು. ಎಲ್ಲಿ ಕೂತ್ಕೊಂಡು ಡ್ರಾಯಿಂಗ್ ಮಾಡ್ತಾ ಇದೆಯಾ? ಅಲ್ಲೇನಾ ಕೂತ್ಕೊಳ್ಳೋದು? ಕ್ರಯಾನ್ಸ್ ಎಲ್ಲ ಹಿಂಗೆ ಕಿತ್ತಾಕೋದು, ಸ್ಟೇಷ್ನರಿ ಐಟಮ್ಸ್ ಎಲ್ಲ, ಪೇಪರೆಲ್ಲ ಕಿತ್ತಾಕೋದು ನೋಡಿ. ಹೆಂಗೆ ಕಿತ್ತಾಕ್ತಾವಳೆಲ್ಲ ಕಸ. ಇದೇ ಕೆಲಸ ಲಶಿಕೊಂದು, ಇದೇ ಮೆಸ್ಸಿ ಆಗೋದು ಇಂಥವು. ಇನ್ನು ದೋಸೆಗೆ ಚಟ್ನಿ ಮತ್ತೆ ಆಲೂಗಡ್ಡೆ ಪಲ್ಯ ಮಾಡ್ತಿದ್ದೀನಿ. ಆಲೂಗಡ್ಡೆ ಚೆನ್ನಾಗಿ ಬೇಯಿಸ್ಬಿಟ್ಟು ಈ ಬೀಟರಲ್ಲಿ ಹಿಂಗೆ ಅಂದ್ಬಿಟ್ರೆ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ. ಸೊ ಚೆನ್ನಾಗಿರುತ್ತೆ ಈ ತರ ಅಂದಾಗ. ಇನ್ನ ಪ್ರಫುಲ್ನು ಕೂಡ ಸ್ಕೂಲ್ಗೆ ಕಳಿಸಿದ್ದಾಯ್ತು. ಅವನು ಕೂಡ ರೆಡಿ ಆಗ್ತಿದ್ದಾನೆ. ಪ್ರತಿದಿನ ಅಪ್ಪ ಬಿಟ್ಟು ಬರ್ತಾರೆ. ಮೊದ್ಲೆಲ್ಲ ನಾನೇ ಬಿಟ್ಟು ಬರ್ತಾ ಇದ್ದೆ ಲಶಿಕಾ ಸ್ಕೂಲ್ಗೆ ಹೋಗೋದಕ್ಕಿಂತ ಮುಂಚೆ. ಈಗ ಲಶಿಕಾ ಸ್ಕೂಲ್ಗೆ ಹೋಗ್ತಾಳಲ್ಲ, ಅವಳನ್ನ ರೆಡಿ ಮಾಡ್ಬೇಕು ನಾನೇ. ಸೊ ಹಂಗಾಗಿ ನಾವು ಅಪ್ಪನೇ ಬಿಟ್ಟು ಬರ್ತಾರೆ. ಸೊ ಇವತ್ತು ರಜಾ ಇರೋದ್ರಿಂದ ಒಂದ್ ಸ್ವಲ್ಪ ನನ್ಗೆ ಮಕ್ಳನ್ನೆಲ್ಲ ಸ್ಕೂಲಿಗೆ ಕಳ್ಸೋದು, ಒಂಥರ ಪ್ಯೂರ್ ಮದರ್ ಅಂತಾನೆ ಹೇಳ್ಬೋದು ಇವತ್ತು. ಫುಲ್ಲು ಯಾವುದೇ ಆಫ್ ವರ್ಕಿಂಗ್ ವುಮೆನ್ ಅಲ್ದಲ್ಲೇ ಇರೋ ತರ ಅಂತ. ಇದನ್ನೆಲ್ಲ ತುಂಬಾ ಮಿಸ್ ಮಾಡ್ಕೋತಿದ್ದೆ. ಈ ತರ ಪ್ರತಿದಿನ ನಾನೇ ಕಳಿಸ್ಬೇಕು, ನಾನೇ ಇದನ್ ಮಾಡ್ಬೇಕು, ನಾನೇ ಎಲ್ಲ ಮಾಡ್ಬೇಕು ಅನ್ನೋದಿತ್ತು. ಬಟ್ ವರ್ಕಿಂಗ್ ವುಮೆನ್ ಅವರಿಗೆ ಗೊತ್ತಿರುತ್ತೆ ಅದ್ ಏನ್ ಕಷ್ಟ ಅಂತ. ಎಲ್ಲಾನು ಮಿಸ್ ಮಾಡ್ಕೊಂತಾ ಇರ್ತೀವಿ, ಅರ್ಧಂಬರ್ಧ ಮಾಡಿ ಹೋಗ್ತೀವಿ. ಇನ್ನು ಅರ್ಧಂಬರ್ಧ ಎಲ್ಲ ಮಿಸ್ ಆಗ್ತಾ ಇರತ್ತೆ. ಇನ್ನ ಲಶಿಕನು ಕೂಡ ವ್ಯಾನ್ ಹತ್ತಿಸ್ಬೇಕು. ಅವಳಿಗೂ ನಾನು ಹೋದ್ಮೇಲೆ ಅವಳು ಸ್ಕೂಲ್ ವ್ಯಾನ್ ಬರೋದು, ಹಂಗಾಗಿ ಅದನ್ನು ಮಿಸ್ ಮಾಡ್ಕೋತಾ ಇದ್ದೆ. ಇವತ್ತು ಅವಳನ್ನು ಕೂಡ ವ್ಯಾನ್ಗೆ ಹತ್ತಿಸ್ಬೋದು, ಇಳಿಸ್ಕೋಬಹುದು, ಅದೊಂಥರ ಎಮೋಷನ್, ಸೆಂಟಿಮೆಂಟ್. ಇನ್ನ 2 ಜುಟ್ಟಿಗೂ ಚೆನ್ನಾಗಿ ಬರುತ್ತೆ ಈಗ ಲಶಿಕಾಗೆ. ಈಗ ಸ್ಕೂಲ್ಗೆ 2 ಜುಟ್ ಹಾಕಿ ಕಳಿಸ್ತೀನಿ ಟೈಮ್ ಇದ್ರೆ. ಇಲ್ಲ ಟೈಮ್ ಇಲ್ಲ ಅಂದ್ರೆ 1 ಜುಟ್ ಹಾಕ್ತೀನಿ. ಇನ್ನ ತಲೆ ಸ್ನಾನ ಮಾಡಿಸಿದಾಗ ಜುಟ್ಟೆಲ್ಲ ಹಾಕಕ್ ಹೋಗಲ್ಲ. ಚೆನ್ನಾಗಿ ಡ್ರೈ ಮಾಡ್ಬಿಟ್ಟು ಕ್ಲಿಪ್ ಹಾಕ್ಬಿಟ್ಟು ಕಳಿಸ್ಬಿಡ್ತೀನಿ. ಇದು ರೆಡಿ ಆದ್ಲು ಲಶಿಕಾ ಸ್ಕೂಲಿಗೆ ಕೂಡ. ಫ್ರೆಂಡ್ಸ್, ಪ್ರಕೃತಿ ಸ್ಕೂಲಿಗೆ ಹೋದ, ಲಶಿಕನ್ ಸ್ಕೂಲಿಗೆ ಕಳಿಸ್ದೆ. ಇವತ್ತು ನಾನೇ ಬಿಟ್ಟನಲ್ಲ ವ್ಯಾನ್ಗೆ. ಒಂದು ಸ್ವಲ್ಪ ಬೇಜಾರಾಗಿದ್ದು, ಅದ್ರ ಜೊತೆಗೆ ಮಂಡೇ ಬೇರೆ ಅಲ್ವಾ. ಸೊ ದೋಸೆ ತಿಂದಿದ್ದಾಯಿತು. ಒಂದು ಸ್ವಲ್ಪ ಹೊತ್ತು, ಒಂದು 5 ನಿಮಿಷ ರೆಸ್ಟ್ ಮಾಡಿದ್ದಷ್ಟೇ. ಸೊ ನುಗ್ಗೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ. ಸೊ ಇದು ನೆನ್ನೆ ನಮ್ಮ ಸೈಟಲ್ಲೇ ಬೆಳೆದಿರೋವಂಥದ್ದು, ನಾಟಿ, ಯಾವುದೇ ಒಂದು ಕೆಮಿಕಲ್ಸ್, ಪೆಸ್ಟಿಸೈಡ್ಸ್ ಏನೂ ಇರಲ್ಲ, ಫುಲ್ಲು ಆರ್ಗ್ಯಾನಿಕ್. ಸೊ ಹೀಗೆ ಮಾಡ್ತಾಯಿದ್ದೀನಿ. ಸಾಂಬಾರೆಲ್ಲ ಮಾಡಿಬಿಟ್ಟು ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ. ಸೊ ಬೇಳೆನೂ ಕುದಿಸಿದ್ದೀನಿ ಆಲ್ರೆಡಿ. ಸೊ ಒಗ್ಗರಣೆ ಹಾಕ್ಬಿಟ್ಟು ಡೈರೆಕ್ಟು
ಟೊಮೆಟೊ ಎಲ್ಲ ಹಾಕ್ಬಿಟ್ಟು ಆಮೇಲೆ ಬೇಳೆ ಹಾಕ್ಬಿಟ್ಟು ಹುಣಸೆಹಣ್ಣು ರಸ ಹಾಕ್ಬಿಡೋದಷ್ಟೇ. ಸೊ ಇದೆಲ್ಲ 1 ಪಾಟ್ ಸಾಕು, ಒಂದೇ ಇದರಲ್ಲೇ ಎಲ್ಲ ಒಗ್ಗರಣೆ ಕುದಿಸೋದು ಎಲ್ಲನೂ. ಒಂದು ಸ್ವಲ್ಪ ನಮಗೂ ಸ್ಟೇಷ್ನರಿ ಐಟಮ್ಸ್ ಅವಳಿಗೆ ಗಲೀಜಾಗಿರೋದು ಜಾಸ್ತಿ. ಸೊ ಹಂಗಾಗಿ ಅವನ್ನ ಮಾಡ್ಕೊಂಡ್ಬಿಟ್ರೆ ಒಂದು ಸ್ವಲ್ಪ ಹಬ್ಬಕ್ಕೆಲ್ಲ ಬೇಗ ಮುಗ್ದೋಗುತ್ತೆ. ಮತ್ತು ನಮ್ಗೆ ಎಕ್ಸಾಮ್ಸ್ಗೆ ಓದಿಸೋದಕ್ಕೆ ಟೈಮ್ ಇರುತ್ತೆ. ಇಲ್ಲ ಸಂಡೇಸ್ ಎಲ್ಲ ಇಟ್ಕೊಂಡ್ಬಿಟ್ರೆ ಎಕ್ಸಾಮ್ಸ್ಗೆ ಓದ್ಸೋಕ್ಕೆ ಟೈಮ್ ಇರೋಲ್ಲ. ಏನೋ ಮಕ್ಕಳು ಸ್ಕೂಲ್ಗೆ ಹೋಗಿರ್ತಾರಲ್ಲ, ಹಂಗಾಗಿ ಇದು ಮಾಡಿಕೊಂಡ್ರೆ ಒಳ್ಳೆಯದು. ಸೊ ಫ್ರೆಂಡ್ಸ್, ಇಲ್ಲಿ ಅಮ್ಮ ಸ್ವಲ್ಪ ರೂಮಲ್ಲೆಲ್ಲ ಸ್ಟೇಷ್ನರಿ ಐಟಮ್ಸ್ ಎಲ್ಲ ಇತ್ತು, ಬುಕ್ಸು ಅದು ಇದು ಅಂತ ನೋಡಿ. ಬುಕ್ಸು, ಸ್ಕೆಚ್ ಪೆನ್ಸು, ಕ್ರಯಾನ್ಸ್ ಎಲ್ಲ ಇದ್ದಾವೆ. ಸೊ ಮೆಡಿಸಿನ್ ಬಾಕ್ಸಲ್ಲಿ ಇಷ್ಟು ವೇಸ್ಟ್ ಬಂದಿದೆ ನೋಡಿ. ಎಕ್ಸ್ಪೈರಿ ಡೇಟ್ ಆಗಿರೋವು, ಖಾಲಿ ಆಗಿರೋವು ಎಲ್ಲ ಇಷ್ಟು ಬಂದಿದೆ. ಒಂದು ಬಾಕ್ಸಲ್ಲಿ ಮೆಡಿಸಿನ್ದು ಫುಲ್ ಒಂದರಲ್ಲೇ ಇಟ್ಬಿಡ್ತೀನಿ ಎಲ್ಲನೂ. ಇಷ್ಟು ವೇಸ್ಟ್ ಬಂದಿದೆ ನೋಡಿ. ಇಲ್ಲೊಂದು ಸ್ವಲ್ಪ ಮುಗಿಸ್ಕೊಂಡು ಮೇಲೆ ಹೋಗೋಣ. ಸೊ ಫ್ರೆಂಡ್ಸ್, ಎಲ್ಲ ತೆಗೆದು ಹಾಗಂಗೆ ಅಂದರೆ ಈಗ ಆ ವಾರ್ಡ್ರೋಬಲ್ಲಿ ಏನಿದೆ, ಸೊ ಹಾಗಂಗೆ ತೆಗೆದು ಒರೆಸ್ಕೊಂಡು ಒಂದು ವೆಟ್ ಕ್ಲಾತಲ್ಲಿ ಮತ್ತು ಡ್ರೈ ಕ್ಲಾತಲ್ಲಿ ಒರೆಸಿ ಒಂದು ಸ್ವಲ್ಪ ಫುಲ್ಲು ಡ್ರೈ ಆದಮೇಲೆ ಹಾಗಂಗೆ ಜೋಡಿಸ್ತಾ ಇದ್ದೀನಿ ನೋಡಿ. ರಶಿಕೊಂದು ಇಷ್ಟು ಫ್ರಾಕ್ಸು, ಪುಟಾಣಿ ಫ್ರಾಕ್ಸ್ ಇವೆಲ್ಲ. ಸೊ ನೋಡಿ ಎಷ್ಟು ಇದು ಫುಲ್ಲು ಮಂಡಿ ಮೇಲ್ವರೆಗೂ ಇನ್ನೂ ಅರ್ಧಕ್ಕೂ ಆಗಲ್ಲ ಅವಳಿಗೆ. ಇದೆಲ್ಲ 1 ಇಯರಲ್ಲಿ ತೊಗೊಂಡಿದ್ದು. ಈಗ ಅವಳು 3.5 ಇಯರ್ಸ್ ಅಂದರೆ ಆಗಲ್ಲ. ಆಲ್ಮೋಸ್ಟ್ ಎಲ್ಲ ಹಾಕಿದ್ದೀನಿ, ಬಟ್ ಇನ್ನು ಆಗಲ್ಲ ಹಾಕೋದಕ್ಕೆ. ಸೊ ಹಾಗಾಗಿ ಇದು ನಮ್ಮ ಫ್ಯಾಕ್ಟ್ರಿ ವರ್ಕರು, ಅವ್ರ ಮಕ್ಕಳೆಲ್ಲ ಇದ್ದಾರೆ. ಸೊ ಅವ್ರಿಗೂ ಕೂಡ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ. ಸೊ ಅವ್ರಿಗೆ ಕೊಟ್ಬಿಡ್ತೀನಿ ನಾನು. ಇದೆಲ್ಲ ಏನು ಮಾಡೋಕ್ಕೂ ಆಗಲ್ಲ. ಇನ್ನೂ ನೋಡಿ ಹೊಸ ಥರನೇ ಇದೆ ಫ್ರಾಕ್ಸ್ಗಳು, ಯಾವಾಗಲೂ ಹಾಕೋದಲ್ಲ, ಅಟ್ಲೀಸ್ಟ್ ಆ ಮಕ್ಕಳು ಆದರೂ ಹಾಕೋತಾರೆ. ಇವೆಲ್ಲ ಕೆಲವೊಂದು ಗಿಫ್ಟ್ಸ್ ಕೊಟ್ಟಿರೋದು, ಕೆಲವೊಂದು ನಾವು ಹಬ್ಬಗಳಿಗೆ ಆ ಥರಕ್ಕೆ ತೊಗೊಂಡಿರೋದು ನೋಡಿ. ಇದು ನನಗೆ ತುಂಬ ಇಷ್ಟ. ಎಷ್ಟು ಬೆತ್ತಗಿದೆ, ಬಟ್ ತುಂಬ ಮೇಲಕ್ಕೆ ಆಗುತ್ತೆ ಲಶಿಕಂಗೆ ಇದು. ಸೊ ನೋಡೋಣ, ಇದೊಂದು ಇಟ್ಕೋತೀನಿ ಅವಳಿಗೆ. ಇನ್ನು ಈ 3 ಕೊಟ್ಬಿಡ್ತೀನಿ. ಇದು ತುಂಬ ತುಂಡ ಆಗಿಬಿಡುತ್ತೆ ಇವೆಲ್ಲ ನೋಡಿ. ಇಷ್ಟು 1 ಇಯರ್ಗೆ ಆಗೋವಂಥದ್ದು. ಸೊ ಫ್ಯಾಕ್ಟ್ರಿ ವರ್ಕರ್ಸ್ ಅವ್ರ ಮಕ್ಕಳಿಗೆ ಆಗುತ್ತೆ ಆರಾಮಾಗಿ. ಅವರು ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ, ಅಟ್ಲೀಸ್ಟ್ ಅವರಾದರೂ ಹಾಕ್ಕೋತಾರೆ ಯಾವಾಗಾದರೂ ಅಂತ. ಇದೆಲ್ಲ ಕ್ಲೀನ್ ಮಾಡಬೇಕು ಮೊದಲು. ನಂದು ಇದೆಲ್ಲ ಕ್ಲೀನ್ ಮಾಡ್ಕೊಂಡ್ಮೇಲೆ ಸೊ ಕಾಟ್ ಕೆಳಗಡೆ ಏನಿದೆ ಡ್ರಾಸ್, ಅದನ್ನೆಲ್ಲ ತೆಗೆದು ಅದು ಟೈಟಾಗಿರೋ ಬಟ್ಟೆಗಳೆಲ್ಲ ಹಾಕಿ, ಮತ್ತು ವಾರ್ಡ್ರೋಬ್ಸ್ ಡ್ರೆಸ್ಸಿಂಗ್ ಟೇಬಲ್ದೆಲ್ಲ ಇದೆ, ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಸೊ ಲಶಿಕಾ ಬರೋಷ್ಟೊತ್ತಿಗೆ ಮಾಡಬೇಕು ಅಂತ ಅಂದ್ಕೊತಾ ಇದ್ದೀನಿ. ಅಟ್ಲೀಸ್ಟ್ ಲಶಿಕಾ ಬರೋಷ್ಟೊತ್ತಿಗೆ ಇದು ನಂದು ಕಂಪ್ಲೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಈಗ ನಮ್ಮ ಅಮ್ಮನ ರೂಮ್ದು ವಾರ್ಡ್ರೋಬು ಮತ್ತು ಡ್ರೆಸ್ಸಿಂಗ್ ಟೇಬಲ್ ವಾರ್ಡ್ರೋಬ್ ಆಗೋಯಿತು. ಇಲ್ಲೊಂದು ಕಲರ್ದು ಡ್ರಾಸ್ ಇಟ್ಟಿದೆ, ಅದು ಪೂರ್ತಿ ಎಲ್ಲ ಆಗೋಯಿತು. ಎಷ್ಟು ಗಲೀಜು ಬಂದಿದೆ ಗೊತ್ತಾ. ಅಂದರೆ ಗಲೀಜು ಅಂದರೆ ವೇಸ್ಟ್ ಸಾಮಾನುಗಳೆಲ್ಲ, ವೇಸ್ಟ್ ಬುಕ್ಸ್ಗಳು, ವೇಸ್ಟ್ ಸಾಮಾನುಗಳು, ಆಟ ಸಾಮಾನುಗಳೆಲ್ಲ ಒಂದು ಸ್ವಲ್ಪ ವೇಸ್ಟ್ ಆಗಿರುತ್ತೆ, ಎಲ್ಲ ಹೋಗಿರೋವು, ಒಡೆದೋಗಿರೋವು, ಅವೆಲ್ಲ ತುರುಕ್ಬಿಟ್ಟಿದ್ರು ಚೆನ್ನಾಗಿ ಮಕ್ಕಳು. ಅವನ್ನೆಲ್ಲ ಕ್ಲೀನಾಗಿ ಇಟ್ಟಿದ್ದೀನಿ. ಸೊ ಒಂದು ಸ್ವಲ್ಪ ಬೇಗ ಮಾಡಿಕೊಂಡು ನಂದು ಟಾಪ್ಸ್ ಎಲ್ಲ ಒಂದೊಂದು ಚೆನ್ನಾಗಿರೋ ಒಂದು ಕಡೆ ಇಟ್ಕೊಂಡು ಆಫೀಸ್ ವೇರ್ಗೆ ಒಂದು ರ್ಯಾಕಲ್ಲಿ ಇಡ್ತೀನಿ. ಆ ಥರ ಈಸಿ ಆಗುತ್ತೆ. ಎಲ್ಲ ಒಂದೇ ಕಡೆ ಇಟ್ಟರೆ ದಿನ ಆಫೀಸ್ಗೆ ತೊಗೊಳ್ಳೋವಾಗ ಮತ್ತೆ ಮೆಸ್ಸಿ ಆಗೋದು, ಮತ್ತು ಎಲ್ಲ ಕೆಟ್ಟೋಗೋದು ಲೆವೆಲಲ್ಲಿ ಇರೋಲ್ಲ. ಸೊ ಹಾಗಾಗಿ ಇದನ್ನೆಲ್ಲ ಕಂಪ್ಲೀಟ್ ಆದಮೇಲೆ ನಾನು ಒಂದು ಸಲ ತೋರಿಸ್ತೀನಿ ಹೇಗೆ ಆರ್ಗನೈಸ್ ಮಾಡಿದ್ದೀನಿ ಅಂತ. ಇನ್ನು ನಮ್ಮ ಸೀರೆಗಳೆಲ್ಲ ಏನಿದೆ ಎಲ್ಲ ಬಿಸಿಲಿಗೆ ಹಾಕ್ಬಿಟ್ಟಿದ್ದಾರೆ. ಮಾಮೂಲಿ ಸೀರೆಗಳು, ರೇಷ್ಮೆ ಸೀರೆಗಳು, ಫ್ಯಾನ್ಸಿ ಸೀರೆಗಳು. ಏನಕ್ಕಂದರೆ ಅದು ಯಾವಾಗಲೂ ಒಂದು ಸಲ ಯೂಸ್ ಮಾಡೋದಲ್ವ. ಹಾಗಾಗಿ ನೀವು ಕೂಡ ಅಷ್ಟೇ ಸ್ಯಾರೀಸ್ ಎಲ್ಲ ಆದಷ್ಟು ಬಿಸಿಲಿಗೆ ಹಾಕಿ. ಈ ಥರ ಒಳ್ಳೆ ಬಿಸಿಲು ಇವಾಗ ಇದೇನಿಲ್ಲ, ಮಾಮೂಲಿ ಎಲ್ಲ ನಾವು ಇನ್ನು ಯೂಸ್ ಮಾಡ್ತಾ ಇರ್ತೀವಿ, ಒಗಿತಾ ಇರ್ತೀವಿ, ಬಿಸಿಲಿಗೆ ಹಾಕ್ತಾ ಇರ್ತೀವಿ. ಸ್ಯಾರೀಸ್ ಮಾತ್ರ ನೀವು ಹಾಕಿ ಬಿಸಿಲಿಗೆ. ಅದು ಯಾವಾಗಲೂ ಫಂಕ್ಷನ್ ಇದ್ದಾಗ, ಏನಾದರೂ ಬೇಕು ದೇವಸ್ಥಾನ ಇಲ್ಲ ಹಬ್ಬಗಳಿಗೆ ಮಾತ್ರ ತೆಗಿತಾ ಇರ್ತೀವಲ್ಲ, ಹಾಗಾಗಿ ಅದನ್ನು ಬಿಸಿಲಿಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಈ ಧೂಳು ಗೀಳು ಆ ಥರದ್ದು ಏನಿರಲ್ಲ ನಮ್ಮ ಮನೇಲಿ. ಧೂಳು ಗೀಳು ಏನಾದರೂ ಸ್ವಲ್ಪ ಬ್ಯಾಕ್ಟೀರಿಯಾಸ್ ಆ ಥರ ಜರ್ಮ್ಸ್ ಏನಾದರೂ ಹೊರಟೋಗುತ್ತೆ. ಸೊ ಇದೊಂದು ಟಿಪ್ಪು, ಸ್ಯಾರೀಸ್ ಮಾತ್ರ ಹಾಕಿ ಖಂಡಿತವಾಗ್ಲೂ. ಸೊ ಇಷ್ಟು ಹಬ್ಬ ಮಾಡೋಷ್ಟಕ್ಕೆ ಬೇಕಾಗುತ್ತೆ ನನಗೆ 1 ಅವರು. ಲಶಿಕಾ ಬರೋಷ್ಟಕ್ಕೆ ಟಾರ್ಗೆಟ್ ಇಟ್ಕೊಂಡಿದ್ದೀನಿ, ಅದರೊಳಗೆ ಮುಗಿಸ್ಬೇಕು, ಮತ್ತೆ ಸಿಗ್ತೀನಿ ನಾನು. ಸೊ ಫ್ರೆಂಡ್ಸ್, ಎಲ್ಲ ಆಯಿತು ನೋಡಿ, ಕ್ಲೀನಾಗಿ ಜೋಡಿಸಿದ್ದೀನಿ. ಇದರಲ್ಲಿ ಕೆಲವೊಂದು ಫ್ರಾಕ್ಸ್ ಎಲ್ಲ ಇತ್ತು ಲಶಿಕಾದು, ತುಂಡು ಎಲ್ಲ ಚಿಕ್ಕ ಚಿಕ್ಕ ಪುಟ್ ಆಗಿರೋವೆಲ್ಲ ತೆಗೆದೆ. ಸೊ ಪ್ಯಾಂಟ್ಗಳು ಒಂದು ಕಡೆ ಜೋಡಿಸಿದ್ದೀನಿ, ಶರ್ಟ್ಸ್ ಒಂದು ಕಡೆ ಜೋಡಿಸಿದ್ದೀನಿ. ಇವೆಲ್ಲ ಫ್ರಾಕ್ಸು. ಇನ್ನು ಹ್ಯಾಂಗಿಂಗ್ ಫ್ರಾಕ್ಸ್ ಎಲ್ಲದು ಸ್ವಲ್ಪ ಉದ್ದ ದಪ್ಪ ಇರುತ್ತಲ್ಲ, ಅವೆಲ್ಲ ಅಲ್ಲಾಕಿ ಹ್ಯಾಂಗರ್ಗೆ. ಇದೆಲ್ಲ ನಂದು ಲೆಗಿನ್ಸ್ ಪ್ಯಾಂಟು, ಪಲಾಜೋ ಪ್ಯಾಂಟು. ಈ ಕಡೆ ಎಲ್ಲ ಟೀ ಶರ್ಟ್ಸು,
ಸ್ವೆಟರ್ಸು, ಉಲ್ಲನ್ ಸ್ವೆಟರ್ಸು, ಜಾಕೆಟ್ಸು ಆ ಥರ. ಇನ್ನೂ ಏನು ಗೊತ್ತಾ ಟಿಪ್ಪು, ನಿಮ್ಮ ಮನೇಲಿ ಗಂಡು ಮಕ್ಕಳು ಹೆಣ್ಮಕ್ಳು ಅಂತ ಇದ್ದರೆ, ಸೊ ಹೆಣ್ಮಕ್ಳು ಹಾಕೋ ಬಟ್ಟೆಗಳು ಗಂಡು ಮಕ್ಳು ಹಾಕೋಕ್ಕಾಗಲ್ಲ, ಬಟ್ ಗಂಡು ಮಕ್ಳು ಹಾಕೋ ಬಟ್ಟೆಗಳು ಹೆಣ್ಮಕ್ಳು ಹಾಕೋಬೋದು. ಸೊ ಅದೊಂದು ಪ್ಲಸ್ ಪಾಯಿಂಟು ಅಣ್ಣ ತಂಗಿ ಇದ್ದರೆ. ನೋಡಿ ಅವನಿಗಿಷ್ಟು 5 to 6 ಇಯರ್ಸು ಮತ್ತು 3 to 4 ಇಯರ್ಸು ಆ ಥರವಿರೋದು ಎಲ್ಲ ಎಷ್ಟು ಚೆನ್ನಾಗಿದೆ ನೋಡಿ. ಒಂದೊಂದು ಪ್ಯಾಂಟು ಇದು 5 to 6 ಇಯರ್ಸು. ಇವೆಲ್ಲ ನಾನು ಏನು ತೆಗೆದಿಟ್ಟಿದ್ದೀನಿ ಇದು 5 to 6 ಇಯರ್ಸು. ಇದು ಲಶಿಕಾಗೆ ಇನ್ನು 1 or 2 ಇಯರ್ಸಲ್ಲಿ ಆಗುತ್ತೆ. ಇವು ನೋಡಿ, ಇವು 3 to 4 ಇಯರ್ಸು. ಎಷ್ಟು ಹೊಸದಾಗಿದೆ ಗೊತ್ತಾ ನೋಡಿ. ವೆಲ್ವೆಟ್ ಪ್ಯಾಂಟು, ಜೀನ್ಸ್ ಪ್ಯಾಂಟು, ಮತ್ತು ಕಾರ್ಗೋಸ್ ಪ್ಯಾಂಟು, ಕಾಟನ್ ಪ್ಯಾಂಟು, ಎಷ್ಟು ಚೆನ್ನಾಗಿದೆ ಗೊತ್ತಾ. ಇದೆಲ್ಲ 3 to 4 ಇಯರ್ಸು. ಆಗೆಲ್ಲ ನಾನು ಏನಾದರೂ ಹಾಕಿಬಿಟ್ಟಿದ್ದರೆ ಇವಾಗ ಲಶಿಕಾಗೆ ಆಗ್ತಾನೆ ಇರಲಿಲ್ಲ, ಮತ್ತೆ ನಾವು ಬೈ ಮಾಡಬೇಕಾಗಿತ್ತು. ಇನ್ನು ನೋಡಿ ಹೊಸ ನೋಡಿ ಇದು ಎಷ್ಟು ಚೆನ್ನಾಗಿದೆ ಪ್ಯಾಂಟು. ಸೊ ಲಶಿಕಾಗೆ ಈಗ ಆರಾಮಾಗುತ್ತೆ 3 to 4 ಇಯರ್ಸ್. ಇವೆಲ್ಲ ಹಾಗೆ ಎತ್ತಿಟ್ಟಿದೆ ಪ್ರಕುಲ್ದು, ಮತ್ತು ಇವೆಲ್ಲ ಕಾಸ್ಟ್ಲಿ ಕೂಡ ಅಲ್ಲ. ಸೊ ನೀವು ಅಷ್ಟೇ ಆ ಥರದ ತೆಗೆದಿಟ್ಬಿಡಿ. ಅಣ್ಣ ತಂಗಿ ಇನ್ ಕೇಸ್ ಇದ್ದರೆ, ಈಗ ಅಣ್ಣ ತಮ್ಮ ಇದ್ದರೆ ಆಬ್ವಿಯಸ್ಲಿ ಆಗುತ್ತೆ. ಅಣ್ಣ ತಂಗಿ ಆ ಥರದ್ದು ಏನಾದರೂ ಇಟ್ಟರೆ ಜೀನ್ಸ್ ಮಾತ್ರ ಎತ್ತಿಡಿ. ಬಟ್ ಶರ್ಟ್ಸ್ ಎಲ್ಲ ಹಾಕ್ಕೊಳಕ್ಕಾಗಲ್ಲ, ಫಾರ್ಮಲ್ ಶರ್ಟ್ಸು. ಬಟ್ ಟೀ ಶರ್ಟ್ಸ್ ಆ ಥರದ್ದು ಇದ್ದರೆ ಎತ್ತಿಡಿ. ಅವನು ಕೂಡ ಹೆಣ್ಮಕ್ಳು ಹಾಕೋಬೋದು ಆರಾಮಾಗಿ, ಮನೇಲಿ ಹಾಕೋಬೋದು, ಇಲ್ಲ ಲೋಕಲಾಗಿ ಇರೋ ಕಡೆ ಹಾಕ್ಕೊಂಡು ಓಡ್ಬೋದು. ಸುಮ್ಮನೆ ಅಷ್ಟೆಲ್ಲ ದುಡ್ಡು ಇಟ್ಟಿರ್ತೀವಿ, ವೇಸ್ಟ್ ಆಗುತ್ತೆ. ನೋಡಿ ಇಷ್ಟು ಪ್ಯಾಂಟ್ಸ್ ಇವಾಗ ಲಶಿಕಂಗೆ ಆಗುತ್ತೆ. ನಾನು ಅವಾಗ ಪ್ರಕುಲ್ಗೆ 3 to 4 ಇಯರ್ಸ್, ಯಾವಾಗ 5 years ಬ್ಯಾಕ್ ಎತ್ತಿಟ್ಟಿದ್ದು ನೋಡಿ, ಇನ್ನೂ ಹೊಸ ಥರನೇ ಇದೆ. ಹಾಗಾಗಿ ಇವಾಗ ನೋಡಿ ಅವಳಿಗಾಗುತ್ತೆ. ಈಗ ನಾನು ಜೀನ್ಸ್ ಪ್ಯಾಂಟ್ಸು, ಕಾಟನ್ ಪ್ಯಾಂಟ್ಸು ತೊಗೊಳ್ಳೋ ಅವಶ್ಯಕತೆಯೇ ಇಲ್ಲ. ಇನ್ನೊಂದು ಸ್ವಲ್ಪ ಇದೋದ್ರೆ ಶರ್ಟ್ಸ್ ಎಲ್ಲ ಅವಳಿಗೆ ಆಗುತ್ತೆ. ಮತ್ತು ಎಷ್ಟೊಂದು ಶರ್ಟ್ಸ್ ಇವಾಗ ಎಷ್ಟೊಂದು ಪಾಪ ಮನೇಲಿ ನೈಟ್ ವೇರ್ ಎಲ್ಲ ಒಂದೇ ಯೂಸ್ ಮಾಡೋದು ಜಾಸ್ತಿ. ಅರ್ಧ ಹೊಸದು ನಾವು ಕೊಡ್ಸಿದ್ರೆ ಅರ್ಧ ಪ್ರಕುಲ್ವು ನೈಟ್ ವೇರು. ನೋಡಿ ಇಷ್ಟ ಆಗುತ್ತೆ. ಇದ್ರ ಜೊತೆಗೆ ಒಂದಿಷ್ಟು ಆ್ಯಡ್ ಆಯಿತು ಮತ್ತು. ಸೊ ಆ ಥರ ಇದೆಲ್ಲ ಮುಂದಿನ ವರ್ಷಕ್ಕೆ. ಇದೆಲ್ಲ ತುಂಡಾದಮೇಲೆ ಮತ್ತೆ ಒಳಗೆ ಹಾಕೋಕ್ಕಾಗಲ್ಲ. ಇದನ್ನು ಆವಾಗ ಯಾರಿಗಾದ್ರೂ ನಾನು ಬೇರೆ ಮಕ್ಳಿಗೆ ಕೊಟ್ಬಿಡ್ತೀನಿ ಆ ಥರ. ನೋಡಿ ಇದಿಷ್ಟು 5 to 6 ಇಯರ್ಸು. ಇನ್ನೂ ಒಂದೂವರೆ ವರ್ಷ 2 ವರ್ಷ ಬೇಕಾಗುತ್ತೆ. ಹಾಗಾಗಿ ಇವನ್ನ ಸಪ್ರೇಟಾಗಿ ಎತ್ತಿಟ್ಟಿರ್ತೀನಿ. ಆಗ ನನಗೂ ಆರಾಮ ಅನಿಸುತ್ತೆ ತಗೊಳ್ಳೋಕ್ಕೆ. ಇನ್ನು ಪ್ರಕುಲ್ಗೆಲ್ಲ ಯಾವಾಗುತ್ತೆ ಅದೆಲ್ಲ ನಾನು ಸಪ್ರೇಟು ಇಟ್ಟಿರ್ತೀನಿ. ಸೊ ಈ ರೀತಿ ನಾವು ಮಾಡ್ಕೊಂಡು ಹೋದರೆ ಬಟ್ಟೆ ನಾವು ಬೈ ಮಾಡೋದು ಕಮ್ಮಿ ಆಗುತ್ತೆ. ಮತ್ತು ಏನಕ್ಕಂದರೆ ನಮ್ಮ ಥರ ಅಲ್ಲ, ಮಕ್ಕಳಿಗೆ ಬೇಗ ಬೇಗ ತುಂಡಾಗ್ತಾ ಇರುತ್ತೆ. ನಮಗಾದರೆ ಬಿಡಪ್ಪ ಸಣ್ಣ ದಪ್ಪ ಆಗ್ತೀವಿ ಅಷ್ಟೇ ಹೊರತು ಹೈಟು ಗೀಟು ಅಂತ ಆಗಲ್ಲ. ಸಣ್ಣ ದಪ್ಪ ಆದರೆ ಹೊಲಿಗೆ ತೆಕ್ಕೋಬೋದು, ಹೊಲಿಗೆ ಹಾಕೋಬೋದು. ಬಟ್ ಇವ್ರಿಗೆ ಹಂಗಲ್ವಲ್ಲ. ಹಂಗಾಗಿ ನಾನು ನೋಡ್ಕೊಂಡು ಬಟ್ಟೆ ತೊಗೋತೀನಿ ಮಕ್ಕಳಿಗೆ. ಜಾಸ್ತಿ ದುಡ್ಡೆಲ್ಲ ಇದನ್ನು ಮಾಡೋದಕ್ಕೆ ಹೋಗಲ್ಲ. ಇನ್ನೊಂದು ಸ್ವಲ್ಪ ಕೆಲವು ಪ್ಯಾಂಟ್ಸ್ಗಳು, ಶರ್ಟ್ಸ್ ಎಲ್ಲ ಇದ್ದಾವೆ, ಅವನ್ನೆಲ್ಲ ಹಿಂಗೆ ಸಪ್ರೇಟ್ ಮಾಡಿ ಇಟ್ಟಿರ್ತೀವಿ. ಸೊ ಇದೊಂದು ಟಿಪ್ಪು, ನೀವು ಕೂಡ ಹಂಗೆ ಫಾಲೋ ಮಾಡಿ. ಇನ್ನು ಅಮ್ಮ ಸ್ವಲ್ಪ ಸ್ಟೂಲೆಲ್ಲ ಹತ್ಬಿಟ್ಟು ಸ್ವಲ್ಪ ಕ್ಲೀನ್ ಮಾಡ್ತಿದ್ದೆ. ಸರಿ ಇದನ್ನು ಕ್ಲೀನ್ ಮಾಡೋಣ, ಒಟ್ಟಿಗೆ ಒಂದು ರೂಮ್ ಫುಲ್ ಆಗುತ್ತೆ ಅಂತ. ನೋಡಿ ಎಷ್ಟು ರಾಶಿ ವೇಸ್ಟ್ ಬಟ್ಟೆ, ಅಂದರೆ ತುಂಡಾಗಿರೋ ಬಟ್ಟೆಗಳು, ಎಷ್ಟು ಸ್ಟೇಷನರಿ ಐಟಮ್ಸು, ಕಿತ್ತೋಗಿರೋವು, ಒಡೆದೋಗಿರೋವು, ಹರಿದೋಗಿರೋವು, ಪೇಪರ್ಗಳು, ಬುಕ್ಸ್ಗಳು, ಆಟಾಡೋ ವಸ್ತುಗಳು, ಇದನ್ನೆಲ್ಲ ಪ್ಲಾಸ್ಟಿಕ್ಗೆ ಹಾಕ್ತೀವಿ. ನೋಡಿ ಪೂರ್ತಿಯಾಗಿ ಈಗ ವೆಲ್ ಆರ್ಗನೈಸ್ಡ್ ಆಗಿದೆ ನನ್ನದು ವಾರ್ಡ್ರೋಬ್. ಸೊ ಈ ಥರ ನೈಟ್ ಪ್ಯಾಂಟ್ಸ್ ಒಂದು ಕಡೆ, ನೈಟ್ ವೇರ್ ಒಂದು ಕಡೆ, ಆಫೀಸ್ ವೇರ್ ಒಂದು ಕಡೆ, ಚೆನ್ನಾಗಿರೋ ಒಂದು ಕಡೆ, ಸ್ಯಾರೀಸ್ ಒಂದು ಕಡೆ, ಬ್ಲೌಸ್ ಒಂದು ಕಡೆ, ಟೀ ಶರ್ಟ್ಸ್ ಒಂದು ಕಡೆ, ಲೆಗಿನ್ಸು, ಪಲಾಜೋಸ್ ಒಂದು ಕಡೆ, ಜೀನ್ಸ್ ಒಂದು ಕಡೆ, ಮಕ್ಕಳದೊಂದು ಒಂದು ಕಡೆ, ಲಶಿಕಾದೊಂದು ಕಡೆ, ಪ್ರಕುಲ್ದೊಂದು ಕಡೆ, ಅದರಲ್ಲೂ ಮತ್ತೆ ಸೆಗ್ರಿಗೇಷನು. ಸೊ ಈ ಥರ ಕಂಪ್ಲೀಟ್ ಆಗಿ ಕ್ಲೀನ್ ಆಗೋಯ್ತು. ಹಲೋ ಫ್ರೆಂಡ್ಸ್, ಫೈನಲಿ ನನ್ನ ರೂಮ್ ಎಲ್ಲ ಮುಗೀತು. ಸೊ ಡ್ರೆಸ್ಸಿಂಗ್ ಟೇಬಲ್, ಕಾಟ್ಸ್ ನೋಡಿದ್ರಲ್ಲ, ಆ್ಯಂಡ್ ಮೇಲ್ಗಡೆ ಇರೋ ವಾರ್ಡ್ರೋಬ್ಸ್ ಕೂಡ ಮುಗೀತು. ಮತ್ತು ಸ್ಟೇಷ್ನರಿ ಒಂದು ಡ್ರಾಸ್ ಇತ್ತು, ಅದು ಮುಗೀತು. ಅಮ್ಮ ರೂಮಲ್ಲಿ 2 ಡ್ರೆಸ್ಸಿಂಗ್ ಟೇಬಲ್ ಒಂದು ಮತ್ತು ವಾರ್ಡ್ರೋಬ್, ಅದು ಕೂಡ ಮುಗೀತು. ಅಪ್ಪ ಇಷ್ಟು ಬಟ್ಟೆ ಹೋಯಿತು. ಸ್ವಲ್ಪ ನೈಟ್ ವೇರ್ ಅವು. ಇನ್ನು ಲಶಿಕಾಗೂ ಆಗ್ದಲ್ಲಿರೋವೆಲ್ಲ ಏನಕ್ಕಾದರೂ ಯೂಸ್ ಮಾಡ್ಕೊಂಬಿಡ್ತೀವಿ, ಇಲ್ಲಾಂದರೆ ಫ್ಯಾಕ್ಟ್ರಿ ಕೊಟ್ಟು ಕಳಿಸ್ತೀವಿ, ಅಲ್ಲಿ ಯೂಸ್ ಆಗುತ್ತೆ. ಈಗ ಮತ್ತೊಮ್ಮೆ ಸ್ನಾನ ಮಾಡಿಕೊಂಡೆ. ಬೆಳಗ್ಗೆನೇ ಒಂದು ಸಲ ಸ್ನಾನ ಮಾಡಿದ್ದೆ ನಾನು. ಸೊ ಮತ್ತೊಮ್ಮೆ ಮತ್ತೆ ಸ್ನಾನ ಮಾಡಿ ಫ್ರೆಶಪ್ ಆದೆ. ಫುಲ್ ಸಾಕಾಗೋಯ್ತು ನನಗೆ. ಇವಾಗ ಮುದ್ದೆ ಮಾಡಬೇಕು. ಯಾವಾಗ ನಾನು ಮಲ್ಕೋತೀನಾ ಅಂತ ಅನಿಸ್ತಿದೆ. ಮುದ್ದೆ ಮಾಡಿಬಿಟ್ಟು ಬೇಗ ಮಲ್ಕೋಬೇಕು. ಸೊ ಅಂಡರ್ ಐ ಕ್ರೀಮ್ ಬಂದುಬಿಟ್ಟು ಹಿಮಾಲಯದ ಯೂಸ್ ಮಾಡ್ತೀನಿ ನಾನು. ಫುಲ್ ಸುಸ್ತು ಅಪ್ಪ. ಒಂದು ರೂಮ್ ಕ್ಲೀನಿಂಗು ನೋಡಿ ಎಷ್ಟಿರುತ್ತೆ, ಮಕ್ಕಳು ಬಟ್ಟೆ, ನನ್ನ ಬಟ್ಟೆ ಅಂತ ಅಷ್ಟೇ ಕೆಲಸನೂ ಆಗುತ್ತೆ.
ಸೊ ಈಗ ನನ್ನ ರೂಮ್ ಫುಲ್ ಕ್ಲೀನ್ ಆ್ಯಂಡ್ ಕ್ಲಿಯರ್. ನನ್ನ ರೂಮ್ಗೆ ಏನು ಮುಟ್ಟಂಗಿಲ್ಲ. ಇನ್ನು ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಸಂಡೇ ಇನ್ನೊಂದು ರೂಮು, ಕಿಚನ್ನು, ಹಾಲ್ಗಳು ಈ ಥರ ಎಲ್ಲ ಮಾಡ್ಕೋಬೇಕು. ಕಿಚನ್ನೇ ಒಂದಿನ ಹಿಡಿಯುತ್ತೆ. ಕಿಚನ್ನು ಬೇಕು ಒಂದಿನ ಪೂರ್ತಿ. ಸೊ ಇಷ್ಟು. ಇವಾಗ ಹೋಗಿ ಮುದ್ದೆ ಮಾಡಬೇಕು. ಮತ್ತು ನಾಳೆ ಬ್ಯಾಕ್ ಟು ಆಫೀಸ್. ಮತ್ತು ತಿಂಡಿಗೆ ನೋಡ್ಕೋಬೇಕು, ನಾಳೆ ಇದೆ. ಜೊತೆಗೆ ಪ್ರಕುಲ್ಗೆ ಎಕ್ಸಾಮ್ ಬೇರೆ ಇದೆ ಹತ್ರ. ಸೊ ಅವನು ಓದಿಸ್ಬೇಕು. ಸೊ ಇಷ್ಟೆಲ್ಲ ಮಾಡಬೇಕು. ಫುಲ್ ನನಗಂತೂ ಟಯರ್ಡ್ ಆಗೋಯ್ತು ಇವತ್ತೆಲ್ಲ ಪೂರ್ತಿ. ಸೊ ನಾನು ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಸೊ ಕ್ಲೀನಿಂಗ್ ಮಾಡ್ತಾ ವ್ಲಾಗ್ ಮಾಡ್ತಾ ಜೊತೆಗೆ ನಿಮಗೊಂದು ಸ್ವಲ್ಪ ಟಿಪ್ಸ್ ಕೊಟ್ಟಿದ್ದೀನಿ. ಟಿಪ್ಸ್ ನಿಮಗೂ ಹೆಲ್ಪ್ ಆಗಿದೆ ಅಂತ ಅನಿಸುತ್ತೆ. ಹೆಲ್ಪ್ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆನಾ? ಸೊ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಬಾಯ್ ಬಾಯ್. ಲಾಟ್ಸ್ ಆಫ್ ಲವ್.